ರಾಜ್ಯಪಾಲರನ್ನ ಮೋದಿ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಎಂದು ಕೋಲಾರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪಾಪ ಅವರನ್ನ ಬಿಜೆಪಿ ದಿಕ್ಕು ತಪ್ಪಿಸಿದೆ, ಹೀಗಾಗಿ ಒಂದು ದಿನದಲ್ಲಿ ನೋಟಿಸ್ ಕೊಡ್ತಾರೆ. ಶಶಿಕಲಾ ಪ್ರಕರಣ 3 ತಿಂಗಳಾದರೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನಾತ್ಮಕ ಸಂವಿಧಾನವನ್ನು ಗಾಳಿಗೆ ತೂರಿ, ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರಿ ಇವತ್ತು ರಾಜ್ಯಪಾಲರನ್ನು ನೀವು ಬೆಳೆಸ್ಕೊಳ್ತಾ ಇದ್ದೀರಿ. ಇದು ಯಾವುದೇ ಕಾರಣಕ್ಕೆ ಜನ ಸಹಿಸೋದಿಲ್ಲ. ನಾವು ಕೂಡ ಕಾನೂನು ಹೋರಾಟ ಮಾಡಲಿಕ್ಕೆ, ಜನತಾ ನ್ಯಾಯಾಲಯದಲ್ಲಿ ಜನರ ಬಳಿ ಹೋಗಲಿಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೇವೆ. ಒಂದು ವೇಳೆ ಏನಾದರೂ ಕೂಡ ಸಿದ್ದರಾಮಣ್ಣವರನ್ನು ಕೆಳಗಡೆ ಇಳಿಸೋ ಪ್ರಯತ್ನವನ್ನು ಮಾಡಿದರೆ ಅದರ ವಿರುದ್ಧ ಪ್ರತಿ ಗ್ರಾಮ, ಪ್ರತಿ ಪಂಚಾಯಿತಿ, ಪ್ರತಿ ಹೋಬಳಿ, ಪ್ರತಿ ತಾಲೂಕಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಸಂಬಂಧ ದಾವಣಗೆರೆಯಲ್ಲಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಅವರಿಗೆ ಮಾಡೋದ ಕೆಲಸ ಇಲ್ಲ, ಅದಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಅಧಿಕಾರ ಇಲ್ವಲ್ಲ, ಅವರಿಗೆ ಅಧಿಕಾರ ಬೇಕು, ದುಡ್ಡು ಹೊಡೆಯೋದಕ್ಕೆ ಅಧಿಕಾರ ಬೇಕು, ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ರಾಜಭವನವನ್ನ ಬಿಜೆಪಿ ಕಚೇರಿ ಮಾಡಿಕೊಂಡಿದೆ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರವನ್ನು ಬರಿತಾ ಇಲ್ಲ, ಬದಲಿಗೆ ಬಿಜೆಪಿ ಮಾಸ್ಟರ್ ಮೈಂಡ್ಗಳ ಪತ್ರಕ್ಕೆ ರಾಜ್ಯಪಾಲರು ಸಹಿ ಹಾಕ್ತಾ ಇದ್ದಾರೆ ಅಂತ ಶಾಸಕರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ವಿರುದ್ಧ ಸರ್ಕಾರ ಇದೆಯೋ, ತಮಿಳುನಾಡಲ್ಲಿ ನೋಡಿ, ಕೇರಳದಲ್ಲಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಇವತ್ತು ಕರ್ನಾಟಕದಲ್ಲಿ ದಿನನಿತ್ಯ ಸರ್ಕಾರ ವರ್ಸಸ್ ರಾಜಭವನ. ಅವರು ರಾಜಭವನವನ್ನು ಬಿಜೆಪಿ ಕಚೇರಿ ಮಾಡಿಕೊಂಡು ಆ ಕಚೇರಿ ಮೂಲಕ ದಿನ ಸೀಲು ಹೊಡೆದು ಲೆಟ್ರ್ ಕಳಿಸಿ, ರಾಜ್ಯಪಾಲರು ಕಳಿಸಲ್ಲ ಆ ಲೆಟ್ರನ್ನ, ಬಿಜೆಪಿಯ ವಕ್ತಾರರು, ಬಿಜೆಪಿಯ ಮಾಸ್ಟರ್ ಮೈಂಡ್ಗಳು ಕೂತ್ಕೊಂಡು ಟೈಪ್ ಮಾಡಿ ರಾಜ್ಯಪಾಲರ ಮುಖಾಂತರ ಲೆಟ್ರ್ ಕಳಿಸೋದು. ಸುಮ್ಮನೆ ರಾಜ್ಯಪಾಲ ಸಿಎಂ ಸಿದ್ದರಾಮಯ್ಯ ಮೇಲೆ ಮೂಡ ಹಗರಣ ಸಂಬಂಧ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಬಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. 3 ಬಿಟ್ಟರು ಊರಿಗೆ ದೊಡ್ಡವರು, ಸಿಎಂ ಬಹಳ ಬಂಡಗೆಟ್ಟು ನಿಂತಿದ್ದಾರೆ. ತಪ್ಪಿಲ್ಲ ಅನ್ನೋದಾದ್ರೆ ಸಾಬೀತು ಮಾಡಲಿ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಲ್ಲ 89 ಕೋಟಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಚರ್ಚೆಗೆ ವಿಧಾನಸೌಧದಲ್ಲಿ ಅವಕಾಶ ನೀಡಿಲ್ಲ, ಹೀಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಅದು ಪಾದಯಾತ್ರೆ ಅವ್ರಿಗೆ ನಾವು ನೋಡ್ರಿ ಸಿದ್ದರಾಮಯ್ಯನವ್ರ ಜೊತೆಗೂ ಪಾದಯಾತ್ರೆ ಮಾಡಿದ್ದೀವಿ. ಅವತ್ತಿನ ಸಿದ್ದರಾಮಯ್ಯನವ್ರು ಬೇರೆ, ಇವತ್ತಿನ ಸಿದ್ದರಾಮಯ್ಯನವ್ರು ಬೇರೆ. ಅವತ್ತು ಇದ್ದಂಥ ಸಿದ್ದರಾಮಯ್ಯನವರು ಇವತ್ತಿಲ್ಲ, ಸಂಪೂರ್ಣ ಬದಲಾಗಿದ್ದಾರೆ. ಹಾಗಾಗಿ ಈ ಗೌರವ ಉಳಿಸ್ಕೋಬೇಕು ಅಂತ ಹೇಳಿದರೆ ಆ ಪಾದಯಾತ್ರೆ ಮೈಸೂರು ಮುಟ್ಟೋದ್ರೊಳಗೆ ಅವ್ರು ಮೈತ್ರಿ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದ್ದು, ರಾಮನಗರದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಜನಾಂದೋಲನ ಸಮಾವೇಶ ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ರು. ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಸಚಿವರು, ನಾಯಕರು ಭಾಗಿಯಾಗಿದ್ದರು. ನಟ ದರ್ಶನ್ ಬೇರೊಬ್ಬರ ಹೆಸರಿನಲ್ಲಿರುವ ಸಿಮ್ ಬಳಕೆ ಮಾಡ್ತಾ ಇದ್ದರ ಸಂಬಂಧ ಸಿಮ್ ಖರೀದಿದಾರರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅವರ ವಿಚಾರಣೆ ನಡೆಸಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸಾಕ್ಷ್ಯ ನಾಶಕ್ಕೆ ಜೈಲಿನಿಂದಲೇ ಯತ್ನ ನಡೀತಾ ಇದೆ ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆಯಂತೆ. ಇದರ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪಿಎಸ್ಐ ಪರಶುರಾಮ ನಿಗೂಢ ಸಾವು ಕೇಸ್ ಹಿನ್ನೆಲೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡ ನಾಪತ್ತೆಯಾಗಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಶಾಸಕರ ಕಚೇರಿ ಹಾಗೂ ಮನೆ ಎದುರು 30ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿ ಭದ್ರತೆಯನ್ನ ನೀಡಲಾಗಿದೆ. ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಕೇಸ್ ವಿಚಾರ ಸಂಬಂಧ ಸರ್ಕಾರದ ವಿರುದ್ಧ ಸಂಸದ ಬೊಮ್ಮಾಯಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು, ವಿಪರೀತ ಹಣ ಕೇಳುವುದರಿಂದ ನೌಕರರ ಸಮೂಹ ತೀವ್ರ ಒತ್ತಡದಲ್ಲಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮೇಲಿಂದ ಕೆಳಗಿನ ತನಕ ಇದೆ ಅಂತ ಕಿಡಿಕಾರಿದ್ದಾರೆ. ಸರ್ಕಾರ ಬಂದ ಮೊದಲನೇ ದಿವಸದಿಂದ ವರ್ಗಾವಣೆ ದಂಧೆ ಪ್ರಾರಂಭ ಮಾಡಿದೆ. ಏನಾಗಿದೆ, ಅಭಿವೃದ್ಧಿಯಲ್ಲಿ ಒಂದು ನಯ ಬಸ ಕೊಡ್ತಾ ಇಲ್ಲ. ಶಾಸಕರೆಲ್ಲ ಗಂಟು ಬಿದ್ದಿದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ, ನಿಮ್ಗೆ ಏನು ಮಾಡ್ಕೊಳ್ಳೋದು, ನಿಮ್ಮ ಟ್ರಾನ್ಸ್ಫರಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ. ಕರಪ್ಷನ್ ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿ ಮಾಡಿದ್ದಾರೆ. ಕರಪ್ಷನನ್ನು ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಟ್ಟಿದ್ದಾರೆ. ಆ ಅಡಿಯಲ್ಲೇ ಎಲ್ಲ ಟ್ರಾನ್ಸ್ಫರ್ಗಳು ನಡೀತಾ ಇದೆ.
ಮತ್ತು ವಿಪರೀತ ಹಣ ಕೇಳೋದ್ರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ನೌಕರ ಸಮೂಹ ಒತ್ತಡಕ್ಕಿದೆ. ಈಗ ತೀರ್ಕೊಂಡವ್ರು ಅಷ್ಟೇ ಅಲ್ಲ, ಈ ಭಾಳ ಜನ ಯಾರಿಗೆ ಹೋಗಿ ಕೇಳಿ ನೀವು ತೀವ್ರ ಒತ್ತಡದಲ್ಲಿದ್ದಾರೆ. ಅವರು ಹಣ ಪಡೆದಿದ್ದಾರೆ ಎಂದು ಆರೋಪ ಮಾಡಿದ್ದ ಶರಣಗೌಡ ಕಂದಕೂರ್ಗೆ ಚಿಂಚನಸೂರು ತಿರುಗೇಟನ ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಅವರ ಅಪ್ಪನಿಗೆ ಹುಟ್ಟಿದ್ರೆ ಕಂದಕೂರ್ ಸಾಬೀತು ಮಾಡಲಿ. ಅವರು ಸುಳ್ಳು MLA ಅನ್ನೋದು ಎಲ್ಲರಿಗೂ ಗೊತ್ತು. ಜನರೇ ಸರಿಯಾಗಿ ಬುದ್ಧಿಯನ್ನ ಕಲಿಸ್ತಾರೆ. ಆರೋಪ ಸಾಬೀತು ಮಾಡುವವರೆಗೂ ನಾನು ಅವರನ್ನ ಬಿಡೋದಿಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ, ಅವ ಅಪ್ಪ ಹುಟ್ಟಿನಂದ್ರೆ ನಾನು ರೊಕ್ಕ ಕೊಟ್ಟು ಸೂಟ್ ಮಾಡಿದ್ರೆ ಇವತ್ತು ನಾನು ರಾಜಕೀಯ ಇರ್ತದೆ. ಒಳ್ಳೆಯ ಅವ MLA ರಾಜೀನಾಮೆ ಕೊಡು, ಇಷ್ಟೇ ನಾವು ಸವಾಲು ಆಗ್ತಾಯಿದ್ವಿ. ನಂದೇನದ ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳು ಜನರೇ ನನಗೆ ಮತದಾರೇ ನನ್ನ ಬಂಧುಗಳು, ಮತದಾರೇ ನನ್ನ ತಾಯಿ ತಂದೆ, ಮತದಾರೇ ನನ್ನ ಪಲ್ಲೆ ಸಮಸ್ತ ಕುಲ ಬಾಂಧವರಿಗೆ ನಾನು ಅಂತಮ್ಮನ್ನು ತಿಳ್ಕೊಂಡು, ಸೋದರನ್ನು ತಿಳ್ಕೊಂಡು, ಬ್ರದರ್ ಇವತ್ತೇನೋ ಅವ್ನ ದೈವದ ಗೆದ್ದ ನಾ ಗೆದ್ದಿದ್ದೆ ಇವತ್ತು ಪವರ್ಫುಲ್ ಮಂದಿ. ಯಾದಗಿರಿ PSI ಪರಶುರಾಮ್ ನೆಗೂಡ ಸಾವಿನ ವಿಚಾರಕ್ಕೆ ಮೃತ PSI ಪರಶುರಾಮ ತಂದೆ ಜನಕ ಮುನಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದಂತಹ ಅವರು, ನನ್ನ ಮಗನ ಸಾವಿಗೆ ಕಾರಣರಾದವರನ್ನ ಬಂಧಿಸಿ, ನಮ್ಮದು ತೀರಾ ಬಡತನದಿಂದ ಬಂದಂತಹ ಕುಟುಂಬ, ತನ್ನ ಸೊಸೆಗೆ ಬದುಕೋದಕ್ಕೆ ದಾರಿ ಮಾಡಿಕೊಡ್ಬೇಕು. ಮಗನ ಸಾವು ನಮಗೆ ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ತಪ್ಪಿತಸ್ಥರನ್ನ ಬಂಧಿಸಿ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಮಧ್ಯಾಹ್ನದಾಗ ನೋಡ್ರಿ ಹೊರಗಲಿದ್ದ ಬಂದ, ರೂಮಿಗೆ ಬಂದ, ಅಡುಗೆ ಮಾಡ್ತನಪ್ಪ ಅಂದ, ಅಡುಗೆ ಮಾಡಿದ, ತಾಟಿಗೆ ಹಾಕಿದ, ಊಟ ಮಾಡಿ ಅವ್ನು ಬಾರಪ್ಪ ಅಂತ ಕರೆದ, ನೀನು ಊಟ ಮಾಡಪ್ಪ ಹಿಂದಡಿ ಮಾಡ್ತಾನ ಅಂತ ಹೇಳಿದ ಮೇಲೆ ಆ ತಾಟಿಗೆ ಹಾಕಿನ ಬಾರಪ್ಪ ಆರ್ತೈತೆ ಊಟ ಮಾಡಿಬಿಡೋಣ ಬಾ ಅಂದ. ಇಬ್ಬರು ಊಟ ಮಾಡಿದ್ವಿ. ತಾನು ಊಟ ಮಾಡಿದ, ಊಟ ಮಾಡಿ ಹೋಗಿ ರೂಮ್ನಾಗ ಮಕ್ಕಂಡ್ರಿ. ಮಕ್ಕಣ ಅಂದ್ಬಿಡು, ಮಕ್ಕಂಡ ಅಂತ ಯಾಕೆ ಎಬ್ಸ್ಬೇಕಂತ ನಾನು ಎಬ್ಸಿಲ್ರಿ. ತಾಯನೇ ಕೈ ಮುಟ್ಟಿ ಮಾಡಿ ಉಣ್ಸ್ಕೊಂಡ್ರಿ. ಇಬ್ಬರೇ ಇದ್ದೀವಿ. ಅಲ್ಲ ಮುಂಜೆಲ್ಲ ಅವರು ಆರಾಮಾಗಿದ್ದಾರೆ. ಆದ್ರೂ ಮಕ ಒಂದು ಥರ ಇತ್ತು ರೀ. ಮಕ ಒಂದು ಥರ ಮಾಡ್ಕೊಳ್ಳೋಣಲ್ಲ. ಯಾಕೆ ಇವತ್ತು ಸಪ್ಪಗೈದಾನ ಅಂತ ನಾನು ಮನುಷ್ಯನಾಗಣ ಅನ್ರಿ. ಆತನ ಏನು ಕೇಳಿಲ್ಲ. ಪರಶುರಾಮ್ ಥೀಮ್ ಪಾರ್ಕಿಗೆ ಸಂಬಂಧಪಟ್ಟಂತೆ ನಾನು ಸರ್ಕಾರದ ಮೊದಲ ದಿನವೇ ಹೇಳಿದ್ದೆ, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ದರೆ ತನಿಖೆ ಮಾಡಿ, ನಿಮಗೆ ಯಾವ ರೂಪದಲ್ಲಿ ಬೇಕಾದರೂ ತನಿಖೆ ಮಾಡಿ. ಎರಡನೇದು, BJP ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿದ್ದಂಥ ಹಣವನ್ನು ಬಿಡುಗಡೆ ಮಾಡಿ. ಮೂರನೇದು, ತಕ್ಷಣ ಕಾಮಗಾರಿಯನ್ನು ಮುಗಿಸಿ ಪ್ರವಾಸೋದ್ಯಮಕ್ಕೆ ಅದು ಸಿದ್ಧಗೊಳ್ಳಲಿ ಎನ್ನುವಂಥ ಸಂಗತಿಯನ್ನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಆದರೆ ಇದು ಯಾವುದನ್ನೂ ಮಾಡದೆ ಸ್ಥಳೀಯ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆಯ ವರ್ತನೆಗಳು, ಕಲಾವಿದನಿಗೆ ಅನಗತ್ಯವಾದಂಥ